ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಲಾಗ್. ನಾನು ಇವತ್ತು ಮಂಗಳೂರಿನ ಹಳೆ ಬಂದರದಲ್ಲಿದ್ದೇನೆ. ಇಲ್ಲಿ ತುಂಬ ಜನ ಫಿಶರ್ಮೆನ್ಸ್ ಇದ್ದಾರೆ, ಬೋಟ್ ಡ್ರೈವರ್ಸ್ ಇದ್ದಾರೆ, ಮೀನು ಹಿಡಿಯೋರು ಇದ್ದಾರೆ, ಮೀನು ತೆಗಿಯೋರು ಇದ್ದಾರೆ, ಆಮೇಲೆ ಡೀಸೆಲಲ್ಲಿ ವರ್ಕ್ ಮಾಡೋರು ಇದ್ದಾರೆ, ಆಮೇಲೆ ಬಲೆನ ರೆಡಿ ಮಾಡೋರು ಇದ್ದಾರೆ, ಅದಾದ್ಮೇಲೆ ಬಲೆ ಹಾಕೋರು ಇದ್ದಾರೆ, ಬೋಟ್ ಏನಾದ್ರು ಕೆಟ್ಟರೆ ರೆಡಿ ಮಾಡೋರು ಇದ್ದಾರೆ. ಇವಾಗ ನಮ್ಮ ಜೊತೆ ಶ್ರೀಕಾಂತ್ ಅವರು ಇದ್ದಾರೆ. ಅವರು ಹೊನ್ನಾವರದವ್ರು ಅಂತ. ಅವರ ಸುಮಾರು 15 ವರ್ಷಗಳಿಂದ ಅವರ ಬೋಟ್ ಓಡಿಸ್ತಿದ್ದಾರೆ. ಅವ್ರದ್ದು ಜರ್ನಿ ಯಾವ ಥರ ಇತ್ತು, ಲೈಫ್ ಎಕ್ಸ್ಪೀರಿಯನ್ಸ್ ಯಾವ ಥರ ಇತ್ತು ಅನ್ನೋದನ್ನ ತಿಳಿಸ್ಕೊಡೋದೇ ಈ ಲಾಗ್ದ ವಿಶೇಷತೆ ಆಗಿರ್ತೇನೆ, ಈ ಲಾಗ್ದ ಪ್ರಯತ್ನ ಆಗಿರ್ತೈತೆ. ಒಂದು ವಿಭಿನ್ನವಾದ ಪ್ರಯತ್ನದೊಂದಿಗೆ ಬಂದಿದ್ದೆ. ಶ್ರೀಕಾಂತ್ ಸರ್ ನಾವು ಮಾತಾಡ್ಸೋಣ. ಅವ್ರ ಲೈಫ್ ಜರ್ನಿ ಹೆಂಗಿರ್ತೈತಿ, ಏನೇನು ಕಷ್ಟಗಳಿರ್ತಾವ, ಅವ್ರ ಆದಾಯಗಳೇನು ಇರ್ತೈತೆ ಅನ್ನೋದು ತಿಳಿಸ್ಕೊಡೋದು ಈ ಲಾಗ್ದ ಉದ್ದೇಶ ಆಗಿರ್ತೈತೆ. ಹಾಗಿದ್ರೆ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡೋಣ. ಸರ್, ಮೊದಲನೇದಾಗಿ ಈ ಕಾರ್ಯಕ್ರಮ ನಡೆಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮಗೆ ಹೃದಯಪೂರ್ವಕ ಧನ್ಯವಾದಗಳು ಸರ್. ಮತ್ತೆ ಮಂಜುನಾಥ್, ನಿಮ್ಮದೇ ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೂ ಕೂಡ ಧನ್ಯವಾದಗಳು. ಸರ್, ತಮ್ಮ ಹೆಸರು? ಶ್ರೀಕಾಂತ್. ಸರ್, ಯಾವ ಊರು ತಮ್ಮದು? ನಮ್ದು ಹೊನ್ನಾವರ. ಸರ್, ತಾವೇನು ಕೆಲಸ ಮಾಡ್ಕೊಂಡಿದ್ದೀರಿ? ನಾವಿಲ್ಲಿ ಬೋಟ್ ಡ್ರೈವಿಂಗ್ ಮಾಡ್ತೀವಿ. ಸರ್, ತಾವೇನು ಓದಿದ್ದೀರಿ ಸರ್? ಎಜುಕೇಶನ್ ಇಲ್ಲ ಸರ್. ಹೌದಾ ಸರ್, ಎಷ್ಟು ವರ್ಷದಿಂದ ತಾವು ಬೋಟ್ ಬೋಟ್ ಓಡಿಸ್ಲಿಕ್ಕೆ ಮಾಡಿ ಒಂದು 8-10 ವರ್ಷ ಆಯ್ತು. ಅದ್ರ ಇಲ್ಲಿ ಬಂದು ಒಂದು 15 ವರ್ಷ ಮೇಲೆ ಆಯ್ತು. ಸರ್, ಬೋಟ್ ಓಡಿಸೋಕ್ಕಿಂತ ಮೊದಲು ತಾವೇನ್ ಮಾಡ್ತಾ ಇದ್ರಿ? ನಾವು ಹಿಂದ್ಗಡೆ ಕೆಲಸ ಮಾಡ್ತಿದ್ವಿ. ಸರ್, ಬೋಟೇ ಓಡಿಸ್ಬೇಕು ಅಂತ ಯಾಕೆ ಅನ್ಕೊಂಡ್ರಿ ಸರ್? ಬೋಟೆ ಈಗ ಮಾಡಿ, ಈಗ ಅಲ್ಲಿ ಹಿಂದ್ಗಡೆ ಬಲಿ ಕೆಲಸ ಮಾಡಿ ಒಮ್ಮೆ ಮತ್ತೆ ನಮ್ಗೆ ಇಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಸಿಕ್ಕುದಿಲ್ಲ. ನಮ್ದು ಅಲ್ಲಿ ಸರ್ವಿಸಿಗೆ ಆದ ಕೂಡಲೇ ಅಲ್ಲಿ ಏನೇನು ಮಾಹಿತಿ ಸಿಗ್ತದೆ ಅಲ್ಲಿ ಎಲ್ಲ ಗೊತ್ತಾಗ್ತದೆ. ಆಮೇಲೆ ನಾವು ಇಲ್ಲಿ ಬರ್ಬೇಕು. ಫಸ್ಟ್ ಡೈವರಿಗೆ ಆಗುದಿಲ್ಲ, ಸ್ಟಾರ್ಟಿಂಗ್ ಅಲ್ಲಿ ಸೆಕೆಂಡ್ ಡೈವರಿಗೆ ಕರೀತಾರೆ ಅವ್ರು, ಆಮೇಲೆ ಫಸ್ಟ್ ಡೈವರಿಗೆ. ಸರ್, ನೀವು ಇದನ್ನೇ ಯಾಕೆ ಡ್ರೈವಿಂಗ್ ಅನ್ನ ಅದಕ್ಕೆ ಚೂಸ್ ಮಾಡ್ಕೊಂಡ್ರಿ ಸರ್, ಬೋಟ್ ಡ್ರೈವ್ ಮಾಡೋದು? ಈಗ ಒಂದು ಓನರ್ ಬೋಟ್ ಮಾಡಿದ್ಮೇಲೆ ಮತ್ತೆ ಅವರಿಗೆ ಡೈವರ್ ಬೇಕಾಗಿರ್ತದೆ. ಈಗ ನಾವು ಹಿಂದ್ಗಡೆ ಕೆಲಸ ಒಂದು ಡೈವರ್ ಬೇಕಾದ್ರೆ ಅಲ್ಲಿಂದ ಒಂದು ಡೈವರ್ ಆಯ್ಕೆ ಮಾಡ್ತೇವೆ. ಓಕೆ, ಅಂದ್ರೆ ನಿಮ್ಗೆ ಅದ್ರಲ್ಲಿ ಆಸಕ್ತಿ ಇತ್ತು, ಅದ್ರ ಸಂಬಂಧ ನೀವು ಬೋಟ್ ಓಡಿಸೋಕೆ ಚಾಲನೆ ಮಾಡಕ್ಕೆ ಕಲ್ತ್ರಿ. ಸರ್, ತಮ್ಮ ಜೀವನ ಯಾವ ತರ ಇದೆ ಅಂತ ತಿಳ್ಕೊಬೋದಾ? ಜೀವನ ಅಡ್ಡಿಲ್ಲ ಈಗ. ಯಾಕಂದ್ರೆ ನಮ್ಗೆ ಜೀವನ ಅಂದ್ರೆ ನಾವು ಮನೆಯಲ್ಲಿ ಇರೋದು 3 ತಿಂಗಳ ಮಾತ್ರ. ಈಗ ಆಗಸ್ಟ್ 1ರಿಂದ ಸ್ಟಾರ್ಟ್ ಆಗಿದ್ರೆ ಮೇ ಎಂಡ್ ಆಗ್ತದೆ. ನಂತರ ನಮ್ಗೆ ಆಗಸ್ಟ್ 1ರವರೆಗೆ ಊರಲ್ಲಿ ಇರ್ಬೋದು, ಮತ್ತೆ ಆಮೇಲೆ ಇಲ್ಲಿ. ಅಂತಂದ್ರೆ ಸರ್, ಮೇ ಎಂಡ್ ಆಗತ್ತೆ, ಜೂನ್ ಜುಲೈ ಆಗಸ್ಟ್ 3 ತಿಂಗಳು ನಿಮ್ಮ ರಜೆ ಇರುತ್ತೆ ಸರ್. ಯಾಕಂತ ತಿಳ್ಕೊಬೋದಾ? ಯಾಕಂದ್ರೆ ಆವಾಗ ಇಲ್ಲಿ ಆಗುದಿಲ್ಲ ಹೊರಗೆ ಹೋಗ್ಲಿಕ್ಕೆ. ಮಳೆಗಾಲ ಇರುತ್ತೆ, ಮಳೆಗಾಲ ಮತ್ತೆ ಗಾಳಿ ಎಲ್ಲ ಜಾಸ್ತಿ ಇರೋದ್ರಿಂದ ಹೋಗ್ಲಿಕ್ಕೆ ಆಗುದಿಲ್ಲ. ಮತ್ತೆ 3 ತಿಂಗಳು ಮೀನ್ ಬೇಕಂದ್ರೆ ಏನ್ ಮಾಡೋದು? 3 ತಿಂಗಳು ನಮ್ಗೆ ಇಲ್ಲಿ ಸಮುದ್ರಲ್ಲಿ ಇಲ್ಲ, ಅದು ಪರ್ಮಿಷನ್ ಸಹ ಇಲ್ಲ, ಹೋಗ್ಲಿಕ್ಕೆ ಬಿಡುದಿಲ್ಲ. ಹೌದಾ ಸರ್? ಮಿಷಿನ್ ಹಾಕಂಗಿಲ್ಲ 3 ತಿಂಗಳ. ಅದವ್ರ ಗೌರ್ಮೆಂಟ್ ಇಂದ ಇದು ಉಂಟು, ರೂಲ್ಸ್ ಇದೆ. ಆಮೇಲೆ ಆಗಸ್ಟ್ 15 ತನಕ ನಮ್ಗೆ ಏನು ಈಗ ಏನಾರು ಅನಾಹುತ ಆಗಿದ್ರೆ ಏನು ಸಿಕ್ಕಲ್ಲ, ಗೌರ್ಮೆಂಟ್ ಇಂದ ಏನು ಸಿಕ್ಕಲ್ಲ. ಆಗಸ್ಟ್ 15 ನಂತರ ಸಿಕ್ತದೆ ಏನಾರು ಆಗಿ. ಅದಕ್ಕೆ ಆಗಸ್ಟ್ 15 ನಂತರನೇ ಇಲ್ಲಿ ಕೆಲವರು ಹೋಗುದು. ಸರ್, ತಮ್ಮ ಅನುಭವ ನಮ್ಮ ಜೊತೆ ಹಂಚ್ಕೋಬಹುದು, ಯಾವ ತರ ಇರುತ್ತೆ ಅನ್ನೋದನ್ನ? ಅನುಭವ ಖುಷಿಯಾಗಿ ಸರ್. ಊರಿಂದ ಇಲ್ಲಿ ಹೊರಗಡೆ ಬಂದು ದುಡ್ದು ಹೋಗುದಲ್ಲ, 2 ತಿಂಗಳಿಗೆ 3 ತಿಂಗಳು ಒಮ್ಮೆ ಮನೆ ಹೋಗುದು. ಸರ್, ಮತ್ತೆ ನೀವು 3 ತಿಂಗಳು ಬಿಟ್ರೆ ಮತ್ತೆ ಕಂಟಿನ್ಯೂಸ್ ಇಲ್ಲೇ ಇರ್ತೀರಾ ಸರ್? ಇಲ್ಲಿ ಇರ್ತೀವಿ ಸರ್. ಹೋಗ್ಬೋದು ನಾವೀಗ 10-11 ದಿವಸಕ್ಕೆ ಹೊರಗಡೆ ಬಂದು ಈ ಡೈವರಿಗೆ ಮತ್ತೆ ಜಾಸ್ತಿ ಹೋಗ್ಲಿಕ್ಕೆ ಸಿಗ್ತದೆ, ಹೋಗಿ ಬರ್ಬೋದು ಒಂದ್ ದಿವಸಕ್ಕೆ. ಇವತ್ತು ಸಾಯಂಕಾಲ ಹೋಗಿ ನಾಳೆ ಮತ್ತೆ ಸಾಯಂಕಾಲ ಬೋಟಿಗೆ ಬರ್ಬೋದು. ಓಕೆ ಓಕೆ ಸರ್, ಅಂತಂದ್ರೆ ನೀವು 10 ದಿವಸ ಒಳಗಡೆ ಹೋಗಿರ್ತೀರಿ ಸರ್? ಹೊರಗಡೆ 10 ದಿವಸ ಸಮುದ್ರದ ಒಳಗಡೆ ಹೋಗಿರ್ತೀರಿ ಸರ್. ನಿಮ್ಗೆ ಯಾವ್ದಾದ್ರು ತೊಂದರೆಗಳಾಗಿದಾವ ಸರ್ ಇದುವರೆಗೂ? ಇಲ್ಲ, ಆಗ್ತದೆ ಸರ್. ನಮ್ಗೆ ಅಂತೆಲ್ಲ ಎಷ್ಟೋ ಬೋಟಿ ಇದೆ, ಯಾವ್ದ್ರಲ್ಲಿ ಒಂದು ಬೋಟಿಲ್ಲಿ ಹೇಳ್ಲಿಕ್ಕೆ ಆಗುದಿಲ್ಲ ಸರ್. ತೊಂದರೆಗಳಂದ್ರೆ ಯಾವ್ದೇ ತರ ಆಗುತ್ತೆ ಸರ್? ತೊಂದರೆಗಳಂದ್ರೆ ಇದು ಉಂಟಲ್ಲ ಬೋಟ್ ಎಂತ ಅಂತಾರೆ, ದೊಡ್ಡ ಸ್ಟೀಮರ್, ಶಿಪ್ ಅದೆಲ್ಲ ಒಂದ್ಸಲ ಡ್ಯಾಸ್ ಆದಾಗ ಮತ್ತೇನು ತೊಂದ್ರೆ ಇಲ್ಲ. ಈ ಗಾಳಿಯಿಂದ ಹೇಳಲಿಕ್ಕೆ ಆಗುದಿಲ್ಲ. ಈ ಸ್ಟಾರ್ಟಿಂಗ್ ಅಲ್ಲೆಲ್ಲ ತುಪ್ಪನ ಒಂದ್ ದಿವಸ ಆಗಿದ್ರೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಒಮ್ಮೆ ಎಲ್ಲ ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ. ಕೆಲವೊಂದೊಂದು ಬೋಟ್ ಎಲ್ಲ ಸ್ವಲ್ಪ ಟೈಮ್ ಅದೆಲ್ಲ ಸಿಕ್ಕಿದ್ರೆ ಬಂದ್ರೆ ಬರ್ಬೋದು, ಇಲ್ಲದ್ರಿಲ್ಲ ಆ ತರ. ಸರ್, ಇವಾಗ ಏನಾಗುತ್ತೆ ಅಂತಂದ್ರೆ, ನಾನು ಬೇರೆದವ್ರ ಜೊತೆ ಮಾತಾಡ್ತಿದ್ದೆ. ಮೊನ್ನೆ ಒಂದು ಬೋಟ್ ಬ್ಲಾಸ್ಟ್ ಆತಂತ, ಬೆಂಕಿ ಹತ್ತಂತ. ಅದಾದ್ಮೇಲೆ ಕೆಲವೊಂದು ಬೋಟ್ ಅಲ್ಲಿ ತೂತು ಬಿದ್ದು ಮುಳುಗಿ ಹೋಯ್ತಂತ. ಸರ್, ಅದು ಯಾವ ಕಾರಣಕ್ಕೆ ಆಕೈತೆ ಅಂತ ತಿಳ್ಕೊಬಹುದು? ಕಾರಣಕ್ಕೆ ಸರ್, ಅದು ಅಷ್ಟೇ ಟೈಮ್ ಇರ್ತಲ್ಲ ಸರ್ ಯಾವ್ದಕ್ಕಾದ್ರು. ಈಗ ಕಬ್ಬಿಣ ಅಲ್ಲ ಇದು, ಅಷ್ಟೇ ಟೈಮ್ ಇರ್ತದೆ. ಕೆಳಗಡೆ ಶೀಟ್ ಎಲ್ಲ ತೆಳಗಾದಾಗ ಅದು ಹೊಟ್ಟೆ ಆಗ್ತದೆ. ಬೋಟಲ್ಲಿ ಇರ್ತದೆ, ಬೋಟ್ ಇದ್ರೆ ಜನ ಎಲ್ಲ ಸೇಫ್ ಆಗ್ತದೆ. ಹತ್ತತ್ರ ಒಟ್ಟಿಗೆ ಎಲ್ಲ ಒಂದು ಗ್ರೂಪ್ ಅಂತ 10 ಬೋಟಿ 15 ಬೋಟಿ ಒಟ್ಟಿಗೆ ಹೋಗ್ತದೆ, ಜನ ಸೇಫ್ ಆಗ್ತಾರೆ. ಬೋಟ್ ಇದ್ದಿದ್ರೆ, ಒಂದೇ ಬೋಟ್ ಇದ್ರೆ ಏನ್ ಮಾಡ್ಲಿಕ್ಕೆ ಆಗಲ್ಲ ಸರ್. ಇವಾಗ ಅಂತ ಅನಾಹುತಗಳ ಎಲ್ಲ ಹಂತವಾದ್ರೆ ಸರ್, ತಾವು ಯಾವ ತರ ತಮ್ಮನ್ನ ಸುರಕ್ಷತೆ ಮಾಡ್ಕೊಳ್ತೀರಿ? ಸುರಕ್ಷಿತ ಅಂದ್ರೆ ಬೋಟ್ ಹತ್ರ ಬಂದ್ರೆ
ಹಾ. ಇನ್ನೊಂದು ಬೋಟ್ ಇದನ್ನ ಹತ್ರ ಬಂದು ಟಚ್ ಮಾಡ್ತಾರೆ. ಆಗ್ಲಿಲ್ಲ, ಇಲ್ಲ ಒಂದು ಹಗ್ಗ ಬಿಸಾಕ್ತೀವಿ, ಇಲ್ಲ ಒಂದು 50 ಲೀಟರ್ ಕ್ಯಾನ್ ಬಾಯ್ ಕೊಟ್ಟು ಅದೇ ಮಾಡ್ತೀವಿ. ಮತ್ತೆ ಎಂತ ಮಾಡ್ಲಿಕ್ಕೆ ಚಾನ್ಸ್ ಇಲ್ಲ. ಅಂತಂದ್ರೆ ನೀವು ಸುಮಾರು ಬೋಟ್ಗಳಿರುತ್ತೆ ನಿಮ್ ಇರ್ತೀವಿ, ಸುತ್ತಮುತ್ತ. ಇರ್ತೀವಿ. ಓಕೆ, ಅಂತಂದ್ರೆ ಏನ್ ತೊಂದ್ರೆ ಇಲ್ಲ, ಭಯ ಇರಂಗಿಲ್ಲ. ಭಯ ಇಲ್ಲ. ನೈಟ್ ಅಲ್ಲಿ ಸ್ವಲ್ಪ ಭಯ, ಡೇ ಎಲ್ಲ ಏನೂ ತೊಂದ್ರೆ. ಸರ್ ನೈಟ್ ಯಾವ ತರ ಭಯ ಆಗುತ್ತೆ? ನೈಟ್ ಎಲ್ಲ ಹೇಳಲಿಕ್ಕೆ ಆಗುದಿಲ್ಲ. ಬೋಟ್ ಹತ್ರ ಇದ್ರೆ ಅಡ್ಡಿಲ್ಲ, ದೂರ ದೂರ ಹೀಗಿದ್ರೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ನಮ್ಗೆ ಇಲ್ಲುಂಟು ವಾಕಿ ಟಾಕಿ ವೈರ್ಲೆಸ್ ಎಲ್ಲ ಉಂಟಲ್ಲ, ಅದರಿಂದ ಸಿಗ್ತಾರೆ. ಎಮರ್ಜೆನ್ಸಿ ಒಂದ್ಸಲ ಕರ್ದಿ ಹೇಳ್ಬಿಡ್ತಾರೆ ಅವ್ರು. ಅಂದ್ರೆ ಎಲ್ಲಾ ಬೋಟ್ ಹೋಗಿ ಕನೆಕ್ಟ್ ಇರುತ್ತೆ ನಿಮ್ಗೆ? ಹಾ, ಕನೆಕ್ಟ್ ಇರುತ್ತೆ. ಎಲ್ಲ ಬೋಟ್ ಗ್ರೂಪ್ ಅದೇ. ಹಾ. ಈಗ ನಮ್ಮ ಮಂಗಳೂರದೇ ಬೋಟ್, ಈಗ ನಮ್ದೇ ಜನ ಯಾವ ಬೋಟ್ ಯಾವ ನಂಬರ್ ಇರ್ತಾರೆ, ಅವ್ರು ಸ್ಟ್ಯಾಂಡಿಂಗ್ ನಂಬರ್ ಅಂತ, ಹಾ. ಅದ್ರಲ್ಲಿ ಹೋಗಿ ಕರೆದ್ರೆ ಗೊತ್ತಾಗ್ತದೆ. ಓಕೆ, ಅಂದ್ರೆ ನಿಮ್ ಸುತ್ತಮುತ್ತ ಎಷ್ಟಿರ್ತಾವ ಅಷ್ಟ್ರದ್ದು ಕನೆಕ್ಟ್ ಇರ್ತೈತೆ ನಿಮ್ದು ವಾಕಿ ಟಾಕಿಗೆ? ಕನೆಕ್ಟ್ ಆಗುದಿಲ್ಲ, ಎಲ್ಲರದ್ದು ನಂಬರ್ ನೀವೊಂದಿಗೆ ಪರ್ಸನಲ್ ನಂಬರ್ ಎಲ್ಲ ಇರುತ್ತೆ, ಅದ್ರಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ. ಗ್ರೂಪ್ ಅದೇ. ಆ ಗ್ರೂಪಿನ ನಂಬರ್ ಒಂದ್ಸಲ ನಾವು ನೆನ್ಪಿಟ್ಕೊಂಡ್ರೆ ಅದು ಸಿಗ್ತದೆ. ಅಣ್ಣ, ವಾಕಿ ಟಾಕಿ ಅಂತಂದ್ರೆ ಸುಮಾರು ಒಂದ್ 4-5 ಬೋಟ್ ಇರುತ್ತೆ, ಆ ಬೋಟಿಗೆ ಅದು ಕನೆಕ್ಟ್ ಇರುತ್ತಾ ಹೇಗೆ? ಕನೆಕ್ಟ್ ಅಂದ್ರೆ ಒಂದೇ ನಂಬರ್, ಸ್ಟ್ಯಾಂಡಿಂಗ್ ನಂಬರ್. ಈಗ 1,000 ಮೇಲೆ ಈಗೆಲ್ಲ ನಂಬರ್ ಉಂಟು, 100ದ ಮೇಲೆ ಅದೆಲ್ಲ ನಂಬರ್ ಉಂಟು. ಅಲ್ಲಿ ಯಾವ್ದಾರ ಒಂದು ನಂಬರ್, ನಾವೀಗ ಹೋದ ಒಂದು 10-15 ಬೋಟಿಗೆ ಗ್ರೂಪ್ ಆಗೋ ಒಂದು ನಂಬರ್ ಸ್ಟ್ಯಾಂಡಿಂಗ್ ಆಗಿರ್ತದೆ. 100 ನಂಬರ್ ಆದ್ರೆ 100 ನಂಬರ್ಲೇ ಇರೋದು, 110 ನಂಬರ್ ಆದ್ರೆ ಎಲ್ಲ ಒಂದೇ ಇದ್ರಲ್ಲಿ ಇರೋದು ಸ್ಟ್ಯಾಂಡಿಂಗ್. ಅಂತಂದ್ರೆ ಮೊಬೈಲ್ ನೆಟ್ವರ್ಕ್ ಯಾವ್ದು ಸಿಗಂಗಿಲ್ಲ? ಮೊಬೈಲ್ ಸಿಗ್ತದೆ ಸರ್, ಸಿಕ್ಕುದಿಲ್ಲ ಅಂತಿಲ್ಲ. ನಮ್ಗೆ ಒಂದು ಮೀಟರ್ ಲೆಕ್ಕ ಹೋಗೋದು ನಾವು, ಒಂದು 50 ಮೀಟರ್ ತನಕ ನಮ್ಗೆ ನೆಟ್ವರ್ಕ್ ಮತ್ತೆ ಇಲ್ಲ. ಓಕೆ, ಅಂತ ಟೈಮಲ್ಲಿ ವಾಕಿ ಟಾಕಿ ಥ್ರೂ ಕಾಂಟ್ಯಾಕ್ಟ್ ಮಾಡ್ತಾರೆ. ಸರ್ ವಾಕಿ ಟಾಕಿನೂ ಒಂದೊಳ್ಳೆ ಕೈ ಕೊಟ್ರೆ ಏನ್ ಮಾಡೋದು? ಇಲ್ಲ, ಒಂದಲ್ಲ 2 ಇರ್ತದೆ ಸರ್. ಒಂದು ಹೋಗಿದ್ರು ಒಂದು ಇರ್ತದೆ. ಅಂತ ಯಾವುದೇ ಸಮಸ್ಯೆಗಳಾಗಿಲ್ಲ ಇದುವರೆಗೂ? ಅಂದ್ರೆ ಸಮಸ್ಯೆ ಮತ್ತೇನಾದ್ರು ನಮ್ಗೆ ಇಲ್ಲ, ಏನಾದ್ರು ಲೈಟ್ ಲೈಟೇ ಬರೋದಿಲ್ಲ, ಅವಾಗ ನಾವು ಯಾವ್ದಾದ್ರು ಬೋಟ್ ಹತ್ರ ಹೋಗಿ ಟಚ್ ಮಾಡಿ ವಿಷಯ ಹಿಂಗ್ ಉಂಟು ಅಂತ ಹೇಳಿದ್ರೆ, ಬೋಟ್ ಏನೋ ಟ್ರಬಲ್ ಆಗಿದ್ರು ಅವ್ರಿಗೆ ಹತ್ರ ಇರ್ತಾರೆ, ಏನಾಗಿದ್ದಾರೆ ಅಂತ. ನಾವು ಬಲೆ ಹಾಕೋದಿಲ್ಲ, ನಿಂತ್ಕೊಂಡಿದ್ದಾಗ ಅವ್ರು ಬಂದು ನೋಡ್ತಾರೆ, ಏನಾಗಿದೆ ಕೇಳ್ತಾರೆ. ಏನಾದ್ರು ನಮ್ ಸಮಸ್ಯೆ ಇದ್ರೆ ಹೇಳ್ರೆ ಅವರು ಹಗ್ಗ ಹಾಕಿ ಕಟ್ಕೊಂಡು ಬರ್ತಾರೆ, ಬಂದರಕ್ಕೆ ಬರ್ತಾರೆ. ಅಣ್ಣ, ನೀವು ಸಮುದ್ರದ ನಡಕ್ಕೆ ಹೋಗಿರ್ತೀರಿ, ನಿದ್ದೆ ಯಾವ ತರ ಮಾಡ್ತೀರಿ? ಬೋಟ್ ಫ್ಲೋಟಿಂಗ್ ತೇಲಾಡ್ತಿರ್ತೈತಲ್ಲ? ಅದೇ ನಮ್ಗೆ ಸರ್ ರೂಢಿ ಆಯ್ತಲ್ಲ, ರಶಿ ಟೈಮ್ ಅಂತ. ಹೌದಾ? ಅದರಿಂದ ರೂಢಿ ಅದೇ ಸರ್. ಓಕೆ, ಇವಾಗ ರೂಢಿ ಅಂತಂತಂದ್ರೆ ಸರ್ ಹಿಂಗ್ ತೇಲಾಡ್ತಿದೆ, ನಮ್ಗೆ ಅದು ಸರ್ವಿಸ್ ಆಗತ್ತೆ ಸರ್, ಅದ್ರಲ್ಲೇ ನಿದ್ದೆ ಮಾಡ್ತೀವಿ. ಓಕೆ, ಅಂತ ಹೊಸದಾಗಿ ಯಾರು ಬಂದ್ರೆ ಕಷ್ಟ ಆಗುತ್ತೆ? ಹೊಸದಾಗಿ ಬಂದ್ರೆ ಕಷ್ಟ ಆಗ್ತದೆ. ಹೊಸದಾಗಿ ಬಂದವ್ರಿಗೆ ವಾಮೆಂಟ್ ಆಗ್ತದೆ, ಸ್ವಲ್ಪ ಸುಧಾರಿಸ್ಕೊಳ್ಳೋಕೆ ಕಷ್ಟ. ಈ ಗಾಳಿಯಲ್ಲಿ ಇರೋ ಟೈಮ್ನಲ್ಲಿ ಆಗುದಿಲ್ಲ. ಸರ್, ಒಂದ್ ವೇಳೆ ನಾನು ನಿಮ್ ಜೊತೆ ಫಿಶಿಂಗ್ ಮಾಡಕ್ ಬರ್ತೇನೆ ಅಂತಂದ್ರೆ ಕರ್ಕೊಂಡು ಹೋಗ್ತೀರಾ ತಾವು? ನಮ್ದು ಓನರ್ ಪರ್ಮಿಷನ್ ಬೇಕು ಸರ್. ಓಕೆ, ಅಂದ್ರೆ ಪರ್ಮಿಷನ್ ಅಂತಂದ್ರೆ ಎದಕ್ಕೆ ಸರ್? ಏನೋ ಸೇಫ್ ಇರ್ಬೇಕಾ? ಸೇಫ್ ಇರ್ಬೇಕಂದ್ರೆ ನಾಳೆ ಕರ್ಕೊಂಡು ಹೋಗಿ ಏನಾರು ಆಗುದ್ ಬೇಡ ಸರ್. ಏನಾರು ಆಗಿದ್ರೆ ಸಮಸ್ಯೆ ನಮಗ್ ಬರ್ತಲ್ಲ. ಬೋಟ್ ಅವ್ರದ್ದು ಏನಿದ್ರೆ ಅವ್ರ ಥ್ರೂ ಇಂದನೇ ನಾವು ಹೋಗ್ಬೇಕು. ಅಂತಂದ್ರೆ ಒಂದ್ ವೇಳೆ ನಾನು ಬಂದ್ರು ಪರ್ಮಿಷನ್ ಕೊಟ್ರು ನಂಗೆ ಅಲ್ಲಿ ಕಷ್ಟ ಆಗತ್ತೆ ಸರ್? ನಿಮ್ಗೆ ಸರ್ ಅಲ್ಲಿ ಕಷ್ಟ ಆಗಿತ್ತು, ಈಗ ಸ್ವಲ್ಪ ಲಾಂಬರ್ ಇದ್ರಿಂದ ನಿಮ್ ಕಂಡ್ರಲ್ಲಿ ಸಿಕ್ಕುದಿಲ್ಲ. ಓಕೆ, ಸ್ಟಾರ್ಟಿಂಗ್ ಬಂದವ್ರಿಗೆ ಈ ಟೈಮಲ್ಲ ಇಲ್ಲ ಸರ್, ಜನವರಿ ಆ ಟೈಮ್ನೆಲ್ಲ ಬಂದ್ರೆ ಆರಾಮ್ ಹೋಗಿ ಬರ್ಬೋದು. ಸರಿ, ಒಂದ್ಸಲಿ ನಾವು ಒಳಗಡೆ ಹೋದ್ರೆ ಸರ್ ಎಷ್ಟು ಡೀಸೆಲ್ ಹಾಕ್ಸ್ಬೇಕು ಸರ್ ಬೋಟ್ಗೆ? ಡೀಸೆಲ್ ಸರ್ 4,000 to 5,000 ಡೀಸೆಲ್ ಹೋಗ್ತದೆ. ಹೋಗಿ 5,000 ಹೋಗಿ ಬರೋಕೆ 10-11 ದಿವಸಕ್ಕೆ ಹೋಗ್ತದೆ. 5,000 ಅಂತ ಹೋಗ್ತದೆ ನೀವು. ಓಕೆ ಸರ್, ಒಂದ್ಸಲಿ ಹೋದ್ರೆ ಎಷ್ಟು ಕಿಲೋಮೀಟರ್ ಒಳಗಡೆ ಹೋಗ್ತೀರಿ ಸರ್ ತಾವು? ಕಿಲೋಮೀಟರ್ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಡೇ ನೈಟ್ ಎಲ್ಲ ಎಲ್ಲಿ ಹೋಗ್ತದೆ ಎಲ್ಲಿ ಬರ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅಂತಂದ್ರೆ ನೀವು ಮೀನ್ ಸಿಗುವವರೆಗೂ ನೀವು ಹೋಗ್ತಾ ಇರ್ತೀರಿ. ಅಂತಂದ್ರೆ ಒಂದ್ಸಲಿ ನಿಮ್ದು ಬೋಟ್ ತುಂಬಂತಂದ್ರೆ ಬಂದ್ಬಿಡ್ತೀರಿ ವಾಪಸ್? ನಮ್ಗೆ ಈಗ ಡೀಸೆಲ್ ಅಷ್ಟೇ ಇರ್ತದೆ, ಐಸ್ ಎಲ್ಲ ಅಷ್ಟೇ ಹಾಕೊಂಡು ಹೋಗ್ಬೇಕು. ಮೀನ್ ಸಿಕ್ಕಿದ್ರೆ ಒಮ್ಮೆ ಬರ್ತದೆ. ಓಕೆ, ಒಂದ್ ವೇಳೆ ನಿಮ್ಗೆ ಏನಾದ್ರು 2 ದಿವಸದಲ್ಲಿ ಮೀನ್ ಸಿಕ್ಕರೆ ವಾಪಸ್ ಬಂದ್ಬಿಡ್ತಾರೆ? ಅಂತಂದ್ರೆ ಮೀನ್ ಕೆಳಗಡೆ ಸ್ಟೋರ್ ಮಾಡ್ತೀರಾ ಹೇಗೆ? ಕೆಳಗಡೆ ಎಲ್ಲ ಸಪರೇಟ್ ಮಾಡೋದೇ ಸ್ಟೋರೇಜ್, ಅದು ಸಪರೇಟ್. ಅದಕ್ಕೆ ಐಸ್ ಹಾಕಿ ಸ್ಟೋರ್ ಮಾಡ್ತೀರಾ ಸರ್? ಐಸ್ ನ ತಗೊಂಡ್ ಹೋಗ್ತೀರಾ ಇಲ್ಲಿಂದ ತಗೊಂಡ್ ಹೋಗ್ತೀವಿ. ಅದು ಬ್ಲಾಕ್ ಅಂತ 300-400 ಬ್ಲಾಕ್ ವರೆಗೆ ತಗೊಂಡ್ ಹೋಗ್ತೀವಿ. ಹಾ ಸರ್, ಕರ್ಗಂಗಿಲ್ವಾ ಸರ್ ಅದು? ಇಲ್ಲ, ಥರ್ಮೋಕೋಲ್ ಸ್ಟೋರೇಜ್ ಅಲ್ಲ. ಹೌದಾ ಸರ್? ಅಂದಾಜು ತಾವು ಬೋಟ್ ಅಲ್ಲಿ ಮೀನ ಹಿಡಿಯಕ್ ಹೋದಾಗ ಸರ್ ನೀವು ಎಷ್ಟುವರೆಗೂ ಮೀನ ಹಿಡಿದಿದ್ದೀರಾ? ಮ್ಯಾಕ್ಸಿಮಮ್ ಅಂತಂದ್ರೆ ಗರಿಷ್ಠ ಪ್ರಮಾಣ ಎಷ್ಟು ಹಿಡಿದಿದ್ದೀರಿ ಸರ್ ತಾವು? ಹೇಳಲಿಕ್ಕೆ ಆಗುದಿಲ್ಲ ಸರ್, ಅಂದಾಜು ಈಗ ಸ್ಟಾರ್ಟಿಂಗ್ ಅಲ್ಲೆಲ್ಲ ಹೇಳಲಿಕ್ಕೆ ಆಗುದಿಲ್ಲ. ಸ್ಟಾರ್ಟಿಂಗ್ ಅಲ್ಲೆಲ್ಲ ಕೆಲವರು ನಾವೇ ಅಂತಲ್ಲ, ಯಾರು 15 ಲಕ್ಷ 20 ಲಕ್ಷ ಎಲ್ಲ ರಿಪೋರ್ಟ್ ತರ್ತಾರೆ. ಓಕೆ 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 ಸರ್, ಅತಿ ಕಡಿಮೆ ಮೀನ ಹಿಡಿದಿರೋದು? ಕಡಿಮೆ ಹೇಳಲಿಕ್ಕೆ ಆಗುದಿಲ್ಲ, 1 ಲಕ್ಷ ಆದ್ರೆ ಆಯ್ತು.
ಅಣ್ಣ ಯಾಕಣ್ಣ ಕೆಲವೊಂದ್ ಟೈಮಲ್ಲಿ ಮೀನ ಜಾಸ್ತಿ ಸಿಗುತ್ತೆ, ಕೆಲವೊಂದ್ ಟೈಮಲ್ಲಿ ಮೀನ ಕಡಿಮೆ? ಗೊತ್ತಿಲ್ಲ, ಅದು ಮೀನ್ ಅಂದ್ರೆ ಬೋಟ್ ಅಲ್ಲಿ ಜಾಸ್ತಿ ಇತ್ತಲ್ಲ ಸರ್, ಅವಾಗೆಲ್ಲ ಅಷ್ಟಿಲ್ಲ ಆಗಿತ್ತು, ಅವಾಗೆಲ್ಲ ಎಲ್ಲ ಕಡೆಗೂ ಮೀನಿತ್ತು. ಈಗ ಬೋಡಿ ಜಾಸ್ತಿ ಆದ್ರಿಂದ ಸ್ವಲ್ಪ ಕಷ್ಟ ಮೀನು. ಇವತ್ತೇ ಮೀನ್ ಆಗಿದ್ರೆ ನಾಳೆ ಹೋಗೋರಿಗೆ ಮೀನಿಲ್ಲ, ಮೀನ್ ಖಾಲಿ ಅಲ್ಲಿ. ಓಕೆ, ಅಷ್ಟು ಬೋಟಿ ಆಗಿದೆ. ಸರ್ ಇವಾಗ ನಾ ಬೇರೆ ದಿಕ್ಕಲ್ಲಿ ಹೋದ್ರೆ ಬೇರೆ ದಿಕ್ಕಲ್ಲಿ ಹೋಗ್ಬೋದು, ಸಿಗತ್ತೆ ಮೀನ? ಸಿಗತ್ತೆ ಅಣ್ಣ. ಅಂತಂದ್ರೆ ಇವಾಗ ನಮ್ದೇನ್ ಕ್ವಶನ್ ಗೊತ್ತಾ, ಇವಾಗ ಇದೇ ಏರಿಯಾದಲ್ಲಿ ಮೀನ್ ಸಿಗತ್ತೆ ಅಂತ ಫಿಕ್ಸ್ ಇರತ್ತಾ ಅಥವಾ ಹಂಗೆ ಹೋಗ್ತಾ ಇರೋದಾ? ಹೋಗ್ತೀವಿ ಅಂದ್ರೆ ನಾವು 1 ಮೀಟರ್ ಲೆಕ್ಕದಲ್ಲಿ ಹೋಗ್ತೀವಿ ಸರ್. ಅವಾಗ ಅದೇ ಮೀಟರ್ ಅಂದಾಜ್ ಮಾಡಿರ್ತೀವಿ. ಈಗ ಒಂದು 10 ದಿವಸಕ್ಕೆ ಹೋಗಿ ಬಂದೆ ನಾವು, ಅಲ್ಲಿ ಎಲ್ಲಿವರೆಗೆ ಹೋಗಿ ಬಂದಿದ್ದ ರೂಟ್ ಅದೇ ರೂಟಲ್ಲಿ ಮತ್ತೆ ನೆಕ್ಸ್ಟ್ ಟ್ರಿಪ್ ಅದೇ ರೂಟಲ್ಲಿ ಹೋಗ್ತೀವಿ. ಅಣ್ಣ ನೀವು ಇಷ್ಟು ಪ್ರತಿ ಸಲ ನೀವು ಹೋಗಿ ಬರೋದು ಮಾಡ್ತಿರ್ತೀರಿ ಅಂದ್ರೆ ನಿಮ್ಗೆ ಒಂದು ಐಡಿಯಾ ಇರತ್ತೆ ಏನಪ್ಪಾ ಅಂತಂದ್ರೆ ಈ ಏರಿಯಾದಲ್ಲಿ ಹೋದ್ರೆ ಮೀನ ಸಿಗತ್ತೆ ಅಂತ ಗೊತ್ತಿರುತ್ತೆ. ಆ ಏರಿಯಾದಲ್ಲಿ ಹೋಗ್ತೀರಾ ಹೇಗೆ? ಆ ಏರಿಯಾದಲ್ಲಿ ಹೋಗ್ತೀವಿ. ಅಂದ್ರೆ ಸಿಕ್ಲಿಲ್ಲ ಅಂದ್ರೆ ಬೇರೆ ಸರ್ ತಾವು ಮೀನ್ ಹಿಡಕ್ ಒಳಗಡೆ ಹೋದಾಗ ಸರ್ ಊಟ ಮತ್ತೆ ತಾವು ಸ್ನಾನ ಫ್ರೆಶ್ ಅಪ್ ಅದು ಯಾವ ತರ ಆಗ್ತೀರಿ? 2-3 ದಿವಸ ಸ್ನಾನ ಮಾಡ್ತೀವಿ. ಊಟ ಅದೇ ಡೈಲಿ. ನಿದ್ರೆ ನಮ್ಗೆ ಇಲ್ಲ, 24 hours ನಮ್ ಕೆಲಸನೇ. ಎಷ್ಟೊತ್ತಿ ಬಲಿ ಇಡುದು, ಮೀನ್ ಸೆಟ್ಟಿಂಗ್ ಮಾಡಿ ಹೇಳಲಿಕ್ಕೆ ಆಗುದಿಲ್ಲ, ಟೈಮ್ ಇಲ್ಲ. ನಮ್ ನೈಟ್ ಅಲ್ಲಿ ನಿದ್ರೆ ಸಿಕ್ಕುದು 2 ತಾಸು 1.5 ತಾಸು ಅಷ್ಟೇ. ಓಕೆ, ನೀವು ಕೆಲಸ ಅಂತೂ 24 ಗಂಟೆನೂ ಕೆಲಸ ಇರುತ್ತೆ, ಅಡಿಗೆನೂ ಡೈಲಿ ಮಾಡ್ಕೊಳ್ತೀರಿ. ಮತ್ತೆ ಸ್ನಾನ ಅಂತ ಬಂದಾಗ ಯಾವ ತರ ಸರ್ ತಮ್ದು? ಮಾಡ್ತೀವಿ ಸರ್. ನಾವಿಲ್ಲಿ ಸಾಧಾರಣ 2-4 ಸಾವಿರ ಲೀಟರ್ ನೀರ್ ತಗೊಂಡು ಹೋಗ್ತೀವಿ. ಟ್ಯಾಂಕ್ ಉಂಟು, ಮೇಲ್ಗಡೆ ಉಂಟು, ಕೆಳಗಡೆ ಉಂಟು. ಅಂತ ಡೈಲಿ ಸ್ನಾನ ಮಾಡ್ತೀರಾ? 2-3 ದಿವಸ ಆಗುದಿಲ್ಲ ಸರ್, ನಮ್ ಕೆಲಸ ಎಲ್ಲ ಬಿಸಿ ಆಗ್ತದೆ, ಎಲ್ಲ ಟೈಮ್ ಮಾಡ್ತಿರೋಕೆ ಆಗುದಿಲ್ಲ ಸರ್. ಒಂದ್ ವೇಳೆ ನೀವು ಮೀನ ಹಿಡಿಯಕ್ಕೆ ಒಳಗಡೆ ಹೋಗಿರ್ತೀರಿ ಸರ್, ನಿಮ್ಗೆ ಮನೆಯಿಂದ ಒಂದು ಎಮರ್ಜೆನ್ಸಿ ಕಾಲ್ ಬರ್ಬೇಕಂತಂದ್ರೆ ಯಾವ ತರ ಕನೆಕ್ಟ್ ಮಾಡ್ಬೇಕು ನಿಮ್ಗೆ? ಕನೆಕ್ಟ್ ಮಾಡಿ ಅಂದ್ರೆ ನಮ್ದು ಇಲ್ಲಿ ಓನರ್ ಮುಖಾಂತರ ಆಗ್ತದೆ. ಅಲ್ಲಿ ಯಾರು ಇಲ್ಲಿ ಮೊಬೈಲ್ ನೆಟ್ವರ್ಕ್ ಇರೋರು ಕಾಂಟ್ಯಾಕ್ಟ್ ಮಾಡ್ತಾರೆ, ನಮ್ಗೆ ಅಲ್ಲಿ ವಾಕಿ ಟಾಕಿಯಿಂದ ನಮ್ಗೆ ಕನೆಕ್ಟ್ ಆಗ್ತದೆ, ಇನ್ಫಾರ್ಮೇಶನ್ ಸಿಗತ್ತೆ, ಯಾವ್ದು ತೊಂದ್ರೆ ಇಲ್ಲ ಸರ್. ನೀವು ಇವಾಗ ಮೀನ್ ಹಿಡಕ್ಕೆ ಒಳಗಡೆ ಹೋಗಿರ್ತೀರಿ ಸರ್, ಯಾವುದೇ ಕಾರಣಾಂತರಗಳಿಂದ ಏನೇ ಸಮಸ್ಯೆಗಳಾದ್ರು, ಯಾರಿಗಾದ್ರೂ ಜೀವಕ್ಕೆ ಏನಾದ್ರು ತೊಂದರೆ ಆದ್ರೆ ಸರ್ಕಾರದಿಂದ ತಮ್ಗೆ ಏನಾದ್ರು ಸಹಾಯಧನ ಏನಾದ್ರು ಸಿಗ್ಬೋದಾ? ಸರ್ಕಾರದಿಂದ ಸಿಗ್ತದೆ ಸರ್, ಅದು ನೀರಲ್ಲಿ ಬಿದ್ದು ಡೆತ್ ಆದ್ರೆ ಮಾತ್ರ. ಮತ್ತೆ ಬೇರೆ ನಮ್ ಬೋಟಲ್ಲಿ ಏನಾರು ಆಗಿದ್ರೆ ನಮ್ಗೆ ಗವರ್ಮೆಂಟ್ ಇಂದ ಏನಿಲ್ಲ ಸರ್. ಯಾಕೆ ಸರ್ ಬೋಟಿಗೆ ಯಾಕೆ ಕೊಡಂಗಿಲ್ಲ? ಇನ್ಸೂರೆನ್ಸ್ ಇರಂಗಿಲ್ವಾ ಬೋಟಿಗೆ? ಬೋಟ್ಗೆ ಅಂದ್ರೆ ಇಲ್ಲಿ ಅದೇ ಬೋಟ್ ಮೇಲೆ ಆಗಿದ್ರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಸರ್. ಏನಾದ್ರು ಅವ್ರಿಗೆ ಆರಾಮಿಲ್ಲ, ಏನೋ ತೊಂದರೆಯಿಂದ ಆದ್ರೆ ಎಂತ ಸಿಗೋದಿಲ್ಲ. ನೀರಿಂದ ಆದ್ರೆ ಮಾತ್ರ ನಮ್ ಗವರ್ಮೆಂಟ್ ಇಂದ ಸಿಗುತ್ತೆ. ಅಂತಂದ್ರೆ ಮೀನ ಹಿಡಬೇಕಾದ್ರೆ ಬಿದ್ದು ನೀರಲ್ಲಿ ಮುಳುಗಿ ಏನಾದ್ರು ಆದ್ರೆ ಸರ್ ಎಷ್ಟು ಸಿಗ್ಬೋದು? ಏನಾದ್ರು ಅಂದಾಜ ಮಾಹಿತಿ ಇದೆ? 5 ಲಕ್ಷ 4 ಲಕ್ಷ ಸಿಗ್ತದೆ ಮಾಹಿತಿ ಗೊತ್ತಿಲ್ಲ ಸರ್. ಅಣ್ಣ ಇವಾಗ ನಾವು ಮೀನ್ ಹಿಡಕ್ಕೆ ಒಳಗಡೆ ಹೋಗಿರ್ತೇವೆ, ಏನೋ ಅಚಾನಕ್ ಆಗಿ ನಮ್ ಟೈಮ್ ಚೆನ್ನಾಗಿಲ್ಲ, ಏನಾದ್ರು ನೀರಲ್ಲಿ ಬಿದ್ರೆ ಹೇಗಣ್ಣ ಈಸ್ಕೊಂಡ್ ಬರ್ಬೋದಾ ಹೇಗೆ? ಈಸ್ಕೊಂಡು ಅದು ಎಮರ್ಜೆನ್ಸಿ ಇಲ್ಲಿ ಮೇಲೆಲ್ಲ ಕಂಡ್ರೆ ಮೀಸ್ಕೊ ಬರ್ಬೋದು. ಸೀದಾ ಕೆಳಗೆ ಹೋಗಿದ್ರೆ ಕೆಲವ್ರು ಬರುದಿಲ್ಲ. ಬರಂಗಿಲ್ಲ ಅಣ್ಣ? ಯಾಕಂದ್ರೆ ಕೆಲವ್ರು ಹೇಳ್ತಾರೆ ಅಟ್ಯಾಕ್ ಆಗ್ಬಿಡ್ತದೆ ನೀರಿಗೆ ಬಿದ್ಕೊಳ್ಳೆ ಅಂತ, ಅವು ಬರುದಿಲ್ಲ. ನೀವು ಬಾಡಿನೂ ಸಿಗಂಗಿಲ್ಲ ಹಾಗೆ? ಬಾಡಿ ಸಿಗ್ತದೆ, ಹೇಳಲಿಕ್ಕೆ ಆಗುದಿಲ್ಲ. ಇವತ್ತೇ ಸಿಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. 2 ದಿವಸ 4 ದಿವಸ 6 ದಿವಸ 8 ದಿವಸ ಎಲ್ಲ ಆಗುತ್ತೆ. ಕೆಲವೊಂದು ಟೈಮ್ ಬಾಡಿನೂ ಸಿಗಂಗಿಲ್ಲ. ಆಳ ಜಾಸ್ತಿ ಇದ್ರೆ ಒಂದೊಂದ್ಸಲ ಸಿಕ್ಕುದಿಲ್ಲ. ಅಣ್ಣ ಬಾಡಿ ಎಲ್ಲಿ ಅಲ್ಲೇ ಮೀನಾಗೇನೆ ಎಲ್ಲ ತಿಂದ್ಬಿಡ್ತಾವ ಹೇಗೆ? ಹೇಳಲಿಕ್ಕೆ ಆಗುದಿಲ್ಲ. ಮೀನೆಲ್ಲ ಕಡಿಮೆ ಸರ, ಒಂದ್ ವೇಳೆ ಹೊರಗೆ ಎಲ್ಲ ಹೇಳಲಿಕ್ಕೆ ಆಗುದಿಲ್ಲ. ಕರೆಗೆಲ್ಲ ಬರೋದು ಕಡಿಮೆ, ಸಿಗ್ತದೆ ಮೇಲೆ ಸಿಗ್ತದೆ ಅದು, ಆದ್ರೆ ಎಷ್ಟೋ ದಿನ ಮೇಲೆಲ್ಲ ಸಿಗ್ತದೆ. ಅಣ್ಣ ಇವಾಗ ಬಲೆಗೆ ಹಾಕಿರ್ತಾವ, ಬಲೆಗೆ ಯಾವ್ದಾದ್ರು ಸಿಕ್ಕೊಂಡಿರೋದು ಉದಾಹರಣೆಗಳಿದಾವ? ಇಲ್ಲ. ಹೌದಣ್ಣ? ಬಾಡಿ ಯಾವ್ದಾದ್ರು ಬಲೆ ಜೊತೆ ನಾವು ಹಾಕ ಬರುವಾಗ ಕೆಲವರು ಬೋಟಿಂದ ಬಿದ್ದಾಗ ಬಲೆಗೆ ಬಿದ್ದು ಬಂದಿದೆ, ಅದು ಯಾರ್ದು ಎಲ್ಲ ಸಿಕ್ಲಿಲ್ಲ, ಇಲ್ಲ. ಅಣ್ಣ ನೀವು ಮೀನು ಹಿಡಿಯಕ್ಕೆ ಒಳಗಡೆ ಹೋದಾಗ ದೊಡ್ಡ ದೊಡ್ಡ ತೆಮಿಂಗಲಗಳು ಏನಾದ್ರು ನಿಮ್ಗೆ ಕಾಣಿಸಿದಾವ? ನಿಮ್ಗೆ ಏನಾದ್ರು ತೊಂದರೆಗಳಾಗಿದಾವ? ಇಲ್ಲ, ಅದರಿಂದ ಏನು ನಮ್ಗೆ ಸಮಸ್ಯೆ. ಅವು ಅವ್ರ ಪಡೆಗೆ ಅವು ಇರ್ತಾವ, ಅವ್ರ ಪಡೆಗೆ ಹೋಗ್ತವೆ ಸರ್. ನಮ್ ಬೋಟಿಗೆ ಡ್ಯಾಶ್ ಅದು ಅಚಾನಕ್ ಆಗಿ ಅಂತಾವೇನು ಮಾಡಂಗಿಲ್ಲ ಸರ್? ತಾವು ಎಷ್ಟು ದೊಡ್ಡದನ್ನ ತಿಮಿಂಗಲನ್ನ ನೋಡಿದ್ರಿ? ನೋಡಿದ್ವಿ ಸರ್, ಸುಮಾರು ಅಂದಾಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಹೌದಾ ಸರ್? ಅದೀಗ ನಾವು ಬೋಟಿ ಸೌಂಡಿಗೆ ಹತ್ರ ಬರುದಿಲ್ಲ, ದೂರಿಂದ ಹೋಗ್ತದೆ ಸರ್. ಹೌದಣ್ಣ? ಓಕೆ. ಒಂದ್ ವೇಳೆ ಅದು ಹೋಗ್ಬೇಕಾದ್ರೆ ನಿಮ್ ಬೋಟ್ ಏನಾದ್ರು ಅದಕ್ಕೆ ಟಚ್ ಆಗಿದ್ದು ಏನಾದ್ರು ಉದಾಹರಣೆಗಳಿದಾವ? ಒಂದ್ ವೇಳೆ ಅದು ವೈಬ್ರೇಷನ್ ಆದ್ರೆ ಬೇರೆ ಕಡೆ ಹೋಗ್ಬಿಡುತ್ತೆ? ಬೇರೆ ಕಡೆ ಹೋಗ್ಬಿಡ್ತದೆ. ಅದ್ರ ನಮ್ದು ಈಗ ಇಂಜಿನ್ ಸೌಂಡ್ ಕೆಳಗಡೆ ಪ್ಯಾನಿನ್ ಸೌಂಡ್ ಅಂತದೆ, ಅದು ಸೌಂಡ್ ದೂರ ಎಲ್ಲ ಕೇಳ್ತದೆ, ಅದಕ್ಕೆ ಅದು ಹತ್ರ ಬರುದಿಲ್ಲ ಸರ್. ಪಿಕ್ಚರ್ ಅಲ್ಲೆಲ್ಲ ತೋರ್ಸಲ್ಲ ಸರ್, ಬಂದು ಬೋಟಿ ಡಿಕ್ಕಿ ಹೊಡಿತು ಆತರ ಆಯ್ತು ಅಂತಾವ ಯಾವಾಗಿಲ್ಲ? ನೀವು 15 ವರ್ಷಗಳಿಂದ ಬೋಟನ್ನು ಓಡಿಸಿದ್ರಿ, ಅದಕ್ಕೆ ನಿಮ್ಮದ್ರಲ್ಲಿ ಅಂತದ್ ಯಾವ್ದು ಘಟನೆಗಳೇ ಆಗಿಲ್ಲ? ನಾವು ಕೇಳಿದ್ದು ಸಹ ಇಲ್ಲ
ಸರ್ ತಾವು 10 ದಿವಸ ಒಳಗಡೆ ಹೋಗಿರ್ತಿರಲ್ಲ ಸರ್, ರೇಷನ್ ಎಲ್ಲ ಹೆಂಗೆ ಊಟಕ್ಕೆ ರೆಡಿ ಮಾಡ್ಕೊಳ್ಳೋ ತರಕಾರಿ ಅದು ಹೆಂಗೆ? ಎಲ್ಲ ತಗೊಂಡು ಹೋಗ್ತೀವಿ ಸರ್. ನಾವು ಜಾಸ್ತಿ ಮೀನು ಯೂಸ್ ಮಾಡೋದಲ್ಲ, ನಾವು ಹೊರಗಡೆ ಮೀನು ಇಡೋದು, ತರಕಾರಿ ಕಡಿಮೆ ತಿನ್ನೋದು. ಅಂತಂದ್ರೆ ಅಲ್ಲೇ ಸಮುದ್ರದಲ್ಲಿ ಮೀನ ಹಿಡಿದು ಅಡಿಗೆ ಮಾಡ್ತೀವಿ, ಅಲ್ಲೇ ಅಡಿಗೆ ಮಾಡೋದು, ಅಲ್ಲೇ ಹಿಡಿದು ಅಲ್ಲೇ ತಿನ್ನೋದು. ತರಕಾರಿ ತಗೊಂಡೋದ್ರೆ ಅಲ್ಲೇ ತರಕಾರಿ ತಗೊಂಡು ಹೋಗ್ತೀವಿ. ಹಾ, ತರಕಾರಿ ಎಲ್ಲ ತಗೊಂಡು ಸ್ಟೋರೇಜ್ ಅಲ್ಲಿ ಇಟ್ಟಿವಿ, ಏನಾಗಂಗಿಲ್ಲ. ಏನಾಗಂಗಿಲ್ಲ. ಸರ್ ಕುಡಿಯೋ ನೀರನ್ನು ತಗೊಂಡೋಗಿರ್ತಾರೆ? ಕುಡಿಯೋ ನೀರು ತಗೊಂಡು ಹೋಗ್ತೀವಿ. ಅಣ್ಣ ಯಾರಾದ್ರೂ ಬೋಟ್ ಓಡಿಸ್ಬೇಕಂತ ಹುಚ್ಚಿರ್ತೈತಿ, ನಾವು ಬರ್ಬೇಕಂತ ಈ ಫೀಲ್ಡಿಗೆ ಅಂತ ಹೇಳ್ತಿರ್ತಾರ, ನಾವೇನ್ ಹೇಳಕ್ ಇಷ್ಟಪಡ್ತೀರಿ? ಅಣ್ಣ ಈ ಬೋಟ್ ಓಡಿಸೋದು ಕಷ್ಟನಾ ಸುಲಭನಾ? ಕಷ್ಟ ಸರ್, ಹಾಗೆಲ್ಲ ಆಗ್ಲಿಕ್ಕಿಲ್ಲ, ಅದು ಸರ್ವಿಸ್ ಆಗ್ಬೇಕು. ಹೌದಣ್ಣ. ಹೌದು ಅಣ್ಣ ಯಾಕಂತಂದ್ರೆ ಇವಾಗ 10 ದಿನ ಒಳಗಡೆ ಹೋಗ್ಬಿಡ್ತೇವೆ, ಆ ಟೈಮಲ್ಲಿ ಏನಾಗುತ್ತೆ ಅಂತ ನೀವೇ ಹೇಳಿದ್ರಿ ಇಷ್ಟೊತ್ತವರೆಗೂ. ಹೊಸದಾಗಿ ಬರೋರಿಗೆ ತುಂಬಾ ಕಷ್ಟ ಅಂತ ತುಂಬಾ ಹೇಳ್ತಿದ್ರು. ಕಷ್ಟ ಆಗ್ತದೆ ಸರ್, ಅದು ಕಷ್ಟ. ಹಾಗೆಲ್ಲ ಆಗ್ಲಿಕ್ಕಿಲ್ಲ. ಇವಾಗ ನಾವು ಅಡ್ಜಸ್ಟ್ ಆಗ್ಬೇಕಂದ್ರೆ ಎಷ್ಟು ಟೈಮ್ ತಗೊಳತ್ತೆ ಅಣ್ಣ? ಹೇಳಲಿಕ್ಕೆ ಆಗುದಿಲ್ಲ, ವರ್ಷ ತಗೊಳ್ತದೆ, 2 ಸೀಸನ್ ಹೀಗೆ ತಗೊಳ್ತಿರ್ತದೆ. ಹೇಳಕ್ಕೆ ಹೌದಣ್ಣ. ಒಂದ್ 2-3 ವರ್ಷ ಸರ್ವಿಸ್ ಆಗ್ಬೇಕಲ್ಲಿ, ಏನಂತ ಮಾಹಿತಿ ತಿಳ್ಕೊಳ್ಬೇಕಲ್ಲ ಅದ್ರ ಬಗ್ಗೆ. ಅಣ್ಣ ನಿಮ್ಗೆ ಸುಮಾರು 15 ವರ್ಷಗಳಿಂದ ಬೋಟ್ ಅನ್ನು ಓಡಿಸ್ತಿದ್ದೀರಣ್ಣ. ತಮ್ಗೆ ತುಂಬಾ ಖುಷಿ ಸಮಯ ಯಾವುದು, ತುಂಬಾ ದುಃಖ ನೋವಿನ ಸಮಯ ಯಾವ್ದು ಅಂತ ಹೇಳ್ಬೋದಾ? ಅದೇ ಸರ್, ಮೀನು ನಮ್ಗೆ ಒಂದು 15-20 ಟನ್ ಮೀನು ಸಿಗದಾಗ ಒಳ್ಳೆ ಖುಷಿ ಆಗ್ತದೆ. ಹಾ. ಆದ್ರೆ ಮೀನು ಇಲ್ಲ ಅಂದ್ಬಿಟ್ರೆ ಖುಷಿ ಇಲ್ಲ. ಅವಾಗ ಸ್ವಲ್ಪ ಮನಸ್ಸಿಗೆ ಬೇಜಾರಾಗ್ತದೆ ಮೀನಿಲ್ಲ. ಸರ್ ನಮ್ಗೀಗ ಡ್ರೈವರ್ಗೆ ಮತ್ತೊಂದು ಸರ್, ನಮ್ಗೀಗ ಬಲೆ ಅಂತ ಇದೆ, ಬಲೆ ಹಾಕಿದಾಗ ಸ್ವಲ್ಪ ರೆಸ್ಟ್ ಆಗ್ತದೆ ನಮ್ಗೆ. ಸ್ಟೇರಿಂಗ್ ಹಿಡ್ಕೊಂಡು ರನ್ನಿಂಗ್ ಇರುವಾಗ ರೆಸ್ಟ್ ಇಲ್ಲ, ಅದ್ರ ಮೇಲೆ ಇರಬೇಕು ಸ್ಟೇರಿಂಗ್. ಸರ್ ತಮ್ಗೆ ಬೇಜಾರು ಯಾವ್ದಾದ್ರು ಆಗಿದೆಯಾ, ದುಃಖದ ನೋವಿನ ಸಂಗತಿ? ದುಃಖಿದೆ ಸರ್, ಅದೇ ನಮ್ಗೆ ಅದೇ ಈ ಮಳೆಗಾಲದಲ್ಲಿ ಸ್ವಲ್ಪ ದಂಧೆ ಮಾಡ್ಲಿಕ್ಕೆ ಕಷ್ಟ ಸರ್. ಒಂದ್ 2 ತಿಂಗಳು ಈ ಮಳೆ ಸಿಡ್ಲು ಗುಡುಗು ಹೇಳಲಿಕ್ಕೆ ಆಗುದಿಲ್ಲ ಯಾವ ಟೈಮಿಗೆ ಏನಾಗ್ತದೆ. ಡೇಗಿಂತ ನೈಟ್ ಸಮಸ್ಯೆ ನಮ್ಗೆ. ನೈಟ್ ಒಂದೊಂದ್ಸಲ ಏನು ಎಲ್ಲ ಲೈಟ್ ಎಲ್ಲ ಆಫ್ ಆಯ್ತು, ಸಿಡ್ಲು ಏನ್ ಮಾಡ್ಲಿಕ್ಕೆ ಆಗಲ್ಲ ಸರ್. ಸರ್ ಇಷ್ಟೊತ್ತು ತಮ್ಮ ಜೀವನದ ಸುಂದರವಾದ ಕ್ಷಣಗಳನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದೀರಿ. ನೀವು ಓಡಿಸೋದು ಬೋಟ, ನಿಮ್ಮ ಅನುಭವ ಯಾವ ಥರ ಇತ್ತು ಅನ್ನೋದು ನಮ್ಮ ಜನತೆಗೆ ಹೇಳಿದಿರಿ. ತಮಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸರ್. ನಮಸ್ತೆ.